ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 548ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹನುಮಾನ ಗಿಡದಲ್ಲಿ ಅವಿತ್ಕೊಂಡು ಕೂತಿರ್ತಾನೆ, ಎಲ್ಲ ಕಡೆಗೆ ನೋಡ್ತಿರ್ತಾನೆ, ಮುಂಜಾವಾಗಿರ್ತದೆ. ಸೀತೆನ ಭೇಟಿಯಾಗುವುದಕ್ಕಾಗಿ ರಾವಣ ಬರ್ತಾನೆ ಅಶೋಕ ವನಕ್ಕೆ. ಅವನ ಜೊತೆಗೆ ಅವನ 100 ಸುಂದರ ಯುವ ರಾಣಿಯರು ಕೂಡ ಬಂದಿರ್ತಾರೆ. ಮುಂದೆ ಅವನು ಈ ಸೀತೆ ಕೂತ ಪ್ರದೇಶವನ್ನು ಪ್ರವೇಶ ಮಾಡ್ತಾನೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಸೌಂದರ್ಯ ಯೌವನ ತುಂಬಿದ ರಾವಣ ಪತ್ನಿಯರು ಎಲ್ಲ ದಶೆಗಳಿಂದ ಬರುವುದನ್ನು ಕಂಡನು ಹನುಮ. ಅವರು ಎಲ್ಲ ಯುವತಿಯರಿದ್ದರು. ಒಂದು ಸತ್ಯ ಅಂದರೆ ಏನಂದ್ರೆ, ಆಗಲೇ ರಾವಣನಿಗೆ ದೊಡ್ಡ ವಯಸ್ಸಿನ ಮಕ್ಕಳಿರ್ತಾರೆ. ಈ ಇವನಾಯಿತು, ಇಂದ್ರಜಿತ್ ಆಯಿತು, ಅಕ್ಷ ಆಯಿತು, ಎಲ್ಲ ದೊಡ್ಡವರಾಗಿರ್ತಾರೆ ಇವರು, ಮದುವೆನೂ ಆಗಿರ್ತಾರೆ ಇವರು. ಆದರೆ ಅವನ ಈ ಒಂದು ಯುವತಿಯರನ್ನು ಅಥವಾ ಈ ಮದುವೆ ಆಗಿರ್ತಾರಲ್ಲ, ಹೆಂಗಿರ್ತಾರೆ ಅಂಥವ್ರನ್ನ ಮದುವೆ ಆಗೋದು ತರೋದು, ಇದು ಅವನೊಂದು ದುರಭ್ಯಾಸ ಇರ್ತದೆ ಅವನು ರಾವಣಂದ. ಅದು ಹೋಗಿರಲಿಲ್ಲ. ಹೀಗಾಗಿ ಅವನ ಜೊತೆಗಿದ್ದಂಥ ಯುವತಿಯರು ಎಲ್ಲ ಸಣ್ಣ ವಯಸ್ಸಿನವರೇ ಇರ್ತಾರೆ. ಮುಂದೆ ಅವ್ರ ಜೊತೆಗೆ ರಾವಣನು ಬರ್ತಾನೆ. ಅದನ್ನು ಅವರೆಲ್ಲ ದೇಶದಿಂದ ಬರೋದನ್ನು ಹನುಮಾನ ಗಿಡದಲ್ಲಿ ಮರಗಳ ಕೊಂಬೆ ಹಿಂದು ಅವಿತುಕೊಂಡು ನೋಡ್ತಿರ್ತಾನೆ. ಪ್ರಾಣಿ ಪಕ್ಷಿಗಳ ಸದ್ದು ಗದ್ದಲುಗಳ ಮಧ್ಯೆ ಸುಂದರ ಪತ್ನಿಯರೊಂದಿಗೆ ಬಂದ ಬಲಶಾಲಿ ರಾವಣ. ಮತ್ತು ಅವ್ರು 100 ಜನ ಬರಾಕತ್ತಾರೆ ಅಂದ ಕೂಡಲೇ ಮತ್ತು ಆ ಪ್ರಾಣಿ ಪಕ್ಷಿ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಅನ್ನೋದು, ಅವೆಲ್ಲ ಗೆಲಿಬಿಲಿ ಮಾಡ್ತಿರ್ತಾವೆ. ಅದರ ಮಧ್ಯದಾಗನ ಇವರು 100 ಜನ ತನ್ನ ಉಪಪತ್ನಿಯರೊಂದಿಗೆ, ತನ್ನ ರಾಣಿಯರೊಂದಿಗೆ ರಾವಣ ಬರ್ತಾನೆ, ಬಲಶಾಲಿ ರಾವಣ. ಮುಂದೆ ವಿಶ್ವವಸು ಪುತ್ರ ರಾಕ್ಷಸ ರಾಜ, ಇವ್ರ ತಂದೆ ವಿಶ್ವವಸು ರಾಕ್ಷಸ ರಾಜ. ಉದ್ದಗಿವಿ, ಇಲ್ಲಿ ನೋಡಿ ರಾವಣನ ಒಂದು ದೇಹ ಹೇಗಿತ್ತು ಅನ್ನೋದು ಹೇಳ್ತಾರೆ. ಕಿವಿಗಳು ಉದ್ದಿದ್ದು. ಉದ್ದಗಿವಿ ರಾವಣ ಪತ್ನಿಯರ ಮಧ್ಯೆ ಕಂಡನು ನಕ್ಷತ್ರಗಳ ಮಧ್ಯೆ ಚಂದ್ರನಂತೆ. ಅವನು ಕೂಡ ಸುಂದರ ಇರ್ತಾನೆ. ಇಷ್ಟು ವಯಸ್ಸಾದರೂ ಕೂಡ ಯುವಕರಂತಲೇ ಇರ್ತದೆ ಅವನು ಚಾರ್ಮ. ತಾವ್ರೇನೆಲ್ಲ ಅಂದರೆ ತಪಸ್ವಿಗಳಿರ್ತಾರೆ, ಎಲ್ಲ ಪ್ರಕಾರದ ವಿದ್ಯೆಯನ್ನು ಬಲ್ಲವರು ಇರ್ತಾರೆ. ಶರೀರನ ಹೇಗಿಡಬೇಕು, ತಾವು ಯುವಾವಸ್ಥೆಯನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗಬೇಕು, ಇವೆಲ್ಲ ವಿದ್ಯೆಗಳನ್ನು ಬಲ್ಲಿರ್ತಾರೆ ಅವರ. ಅದಕ್ಕೆ ಅವನು ಕೂಡ ಯುವಕರಂತೆಯೇ ಕಾಣಿಸ್ತಿರ್ತಾನೆ. ಅವನು ತನ್ನ ಯುವ ಪತ್ನಿಯರ ಮಧ್ಯೆ ಚಂದ್ರನಂತೆ ಕಾಣಿಸ್ತಾನೆ. ಕೆಳಗೆ ಜಿಗಿದ ಕುಪಿತ ಅಜಾನುಬಾಹು ರಾವಣ ಕಂಪನ ಕಂಡು ಹನುಮ ಬಿಗಿದಪ್ಪಿದ ಕೊಂಬೆಗಳನ್ನು. ರಾಮನ ಏನು ಮಾಡ್ತಾನೆ, ಬರ್ತಾ ಬರ್ತಾ ಇದ್ದದ್ದ ಅಲ್ಲೇ ಸ್ವಲ್ಪ ತೆಗ್ಗಿರ್ತದ, ಅಲ್ಲೇ ಜಿಗಿತಾನ. ಜಿಗಿದ ತಕ್ಷಣ ಆ ಕಂಪನಕ್ಕೆ ಅಂದ್ರೆ ನೆಲ ಅರೆಗಾಡ್ತದೆ. ಅದಕ್ಕೆ ಆ ಅರೆಗಾಡಿದಕ್ಕೆ ಇವು ಕೂಡ ಹನುಮ ಏನು ಮಾಡ್ತಾನೆ, ಗಿಡದ ಮೇಲೆ ಬಿದ್ದಿಗಿದ್ದೀನಮ್ಮ ಅಂಥೇಳಿ ಕೊಂಬೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಕಪ್ಪು ಕೂದಲು, ಆಕರ್ಷಕಂಗ, ಬಿಗಿದ ಸ್ತನಗಳು, ಕಂಪಚ್ಚಿನ ಕಣ್ಣುಗಳ ಸೀತೆ ಹತ್ತಿರ ಬಂದು ನೋಡಲು ರಾವಣ. ಇಲ್ಲಿ ಮತ್ತು ಸೀತೆಯ ಸೌಂದರ್ಯದ ವರ್ಣನೆ ಮಾಡ್ತಾನೆ. ಅಲ್ಲಿ ರಾವಣದ ಮಾಡಿದ ರಾವಣ ಜಿಗಿದು ಮುಂದೆ ಬಂದಾಗ ನೋಡಿ, ಅವನು ಕೆಳಗೆ ಜಿಗಿದಾಗನ ಭೂಮಿ ಸಹಿತ ಇರ್ತದೆ. ಅವ ಸೀತೆ ಹತ್ತಿರ ಬಂದಾಗ ಸೀತೆಯದು ಹೇಗೆ ವರ್ಣನೆ ಮಾಡ್ತಾನೆ ಅಂದರೆ ವಾಲ್ಮೀಕಿ, ಕಪ್ಪು ಕೂದಲು, ಆಕೆ ಯುವತಿ ಇರ್ತಾಳೆ, ಕೂದಲು ಕಪ್ಪಿರ್ತಾವ,
ಆಕೆ ಅಂಗಾಂಗಗಳೆಲ್ಲ ಆಕರ್ಷಣೀಯರಾಗಿರ್ತಾವೆ. ಯುವತಿಯರ ಅಂಗಾಂಗಗಳು ಆಕೆ ಮತ್ತು ಸುಂದರಿ ಇರ್ತಾಳೆ. ಆಕೆ ತ್ರಿಲೋಕ ಸುಂದರಿನೇ ಇರ್ತಾಳೆ. ಅಂಗಾಂಗಗಳ ಬಿಗಿದ ಸ್ತನಗಳು, ಇದೇ ಸ್ತನಗಳೇನಿದ್ದಲ್ಲ ಅವು ಬಿಗಿದ್ದು, ಮತ್ತು ಕಂಪಚ್ಚಿನ ಕನ್ನಗಳ ಅಂಚಿನ ಅಂದರೆ ನಾವು ಕಾಡಿಗೆ ಇಟ್ಕೊಳ್ಳಿ ಹೇಗೆ ಕಪ್ಪ ಕಾಣಿಸಲ್ಲ ಹಾಗೆ ಕಪ್ಪಚ್ಚಿನ ಅಂಚಿನ ಕಂಗಳು. ಅಂತಹ ಸೀತೆ ಹತ್ತಿರ ಬಂದು ನೋಡಲು ರಾವಣ ಆಕೆ ನೋಡಕ್ಕೆ ಬಂದು ನಿಲ್ತ ಮುಂದೆ. ಆಭರಣಭೂಷಿತ ಸದ್ರೂಪಿ ಯುವ ರಾವಣ ಮತ್ತು ರಾವಣಗೆ ಬಂದಿಲ್ಲ. ರಾವಣ ಆಭರಣ ಪ್ರಿಯ, ಮೈ ತುಂಬ ಎಲ್ಲ ಆಭರಣ ಹಾಕ್ಕೊಂಡಿದ್ದ. ಯುವ ರಾವಣ ಅಂತಲೇ ಕರೀತಾರಲ್ಲ, ಯುವ ರಾವಣ ಕಂಡು ಸೀತೆ ನಡುಗಿದಳು ಬಿರುಗಾಳಿಗೆ ಸಿಕ್ಕ ಕದಳಿಯಂತೆ ಮತ್ತು ಮಾದಂಗ. ಅವನೇನು ಬರೋದು ನೋಡ್ತಾಳ, ಅವ ಮತ್ತು ಸೀತೆಯನ್ನು ತಲೆಯಾಗಿ ಇಟ್ಕೊಂಡು ಬಂದಿರ್ತಾನ. ನಾವು ಹೇಳಲ್ಲ ಮನ್ಮಥ ಹೆಂಗೆ ಬಾಣ ಮ್ಯಾಗ ಇರ್ಸ್ಕೊಂಡು ಇರ್ತಾನೆ, ಹಂಗೆ ಇವನು ಆ ಸೀತೆ ಯಾವಾಗ ನನ್ನವಳಾದಳೋ, ಸೀತೆಯನ್ನು ಯಾವಾಗ ಅನುಭವಿಸಿ ಅನ್ನೋ ಒಂದು ಇದರಲ್ಲಿನೇ ಇರ್ತಾನೆ. ಅವ್ನು ನಿದ್ರೆ ಸಹಿತ ಅದನ್ನ ಕನಸ್ತಿದ್ರೆ ಅದನ್ನ ಕಾಣ್ತಿರ್ತಾನೆ. ಆ ಒಂದು ಟಿ ವಿಯಲ್ಲಿ ಬರುವಂತಹ ರಾವಣ ಕಂಡ ಏನು ಮಾಡ್ತಾಳೆ, ಸೀತೆ ನಡುಗ್ತಾಳ. ಬಿರುಗಾಳಿಗೆ ಸಿಕ್ಕ ಕದಳಿಯಂತೆ, ಕದಳಿ ಅಂದರೆ ಬಾಳೆ ಗಿಡ. ಬಿರುಗಾಳಿ ಬಿಟ್ಟಾಗ ಬಾಳೆ ಗಿಡಗಳು ಯಾವ ನಮನೆ ಅಸ್ತವ್ಯಸ್ತಾಗಿ ಬೀಳ್ತಾವಲ್ಲ ಮುರ್ಕೊಂಡು, ಹಂಗೆ ಸೀತೆ ಕೂಡ ಅದೇ ನಮನೆ ಆ ಒಂದು ರಾವಣ ಬಿರುಗಾಳಿಗೆ ಅಕ್ಕಿ ಬಿರುಗಾಳಿಗೆ ಸಿಕ್ಕ ಕದಳಿದಂತೆ ಬಾಳೆ ಗಿಡದಂತೆ ಕಾಣ್ತಾಳೆ. ಮುಚ್ಚಿಕೊಂಡಳು ನೋಡಿ, ಮುಂದೆ ವಾಲ್ಮೀಕಿಯವರು ಹೇಗೆ ಹೇಳ್ತಾರೆ ಅಂದರೆ, ಮುಚ್ಚಿಕೊಂಡಳು ಕಿರುಚುತ, ಒದರಕತ್ತಾಳೆ ಒದರತ ಕಿರುಚುತ. ಮುಚ್ಚಿಕೊಂಡು ವಿಶಾಲಾಕ್ಷಿ ಸುವರ್ಣ ಸೀತೆ ವರ್ಣ ಹೊಂಬನ್ನು ತೆಗೆದು ಕಿರುಚಿಕೊಂತ ಒಮ್ಮೆಲೆ ಏನು ಹೇಳೋಕ್ಕೆ ತೊಡೆಗಳಿಂದ ಹೊಟ್ಟೆಯನ್ನು, ತನ್ನೇನು ಕಾಲು ಕುತ್ತಿದಳ ಎರಡೂ ಕಾಲಿನಿಂದ ತೊಡೆಗಳಿಂದ ತನ್ನ ಹೊಟ್ಟೆಯನ್ನು ಮುಚ್ಚಿಕೊಂಡ್ರು. ಮುಂದೆ ಕೈಗಳಿಂದ ಸ್ತನಗಳನ್ನು ಮುಚ್ಕೊಂಡು ಬಿಟ್ಟಳೆ, ಎರಡೂ ಕೈಗಳನ್ನು. ಇದು ಯಾಕೆ ಇಲ್ಲಿ ಕವಿ ಹೇಳ್ತಾರಂದ್ರೆ, ಸಾಮಾನ್ಯವಾಗಿ ಈ ವಿಷಯಲಂಪಟ್ರು ಏನಿರ್ತಾರಲ್ಲ, ಕಾಮುಕರು ಏನಿರ್ತಾರಲ್ಲ, ಗಂಡು ಯಾವಾಗಲೂ ಹೆಣ್ಣಿನ ಕೆಲವು ಅಂಗಗಳನ್ನು ನೋಡ್ತಿರ್ತಾರೆ. ಇದೆ ಅದಕ್ಕೆ ಅವ್ರಿಗೆ ಹೆಣ್ಣಿಗೆ ಗೊತ್ತಿರ್ತದೆ ಈ ಮನುಷ್ಯ ಕೆಟ್ಟ ಬುದ್ಧಿ ಮನುಷ್ಯ ನನ್ನ ಯಾವ ರೀತಿ ನೋಡ್ದ ಅನ್ನೋದು ಗೊತ್ತಿರ್ತದೆ. ಅದಕ್ಕೆ ಸೀತೆ ಒಮ್ಮೆಲೆ ಏನು ಮಾಡಿಬಿಡ್ತಾಳೆ, ಮರ್ಯಾದೆಯಿಂದಾಗಿ ತನ್ನ ತೊಡೆಗಳಿಂದ ಏನು ಮಾಡ್ತಾಳೆ, ಹೊಟ್ಟೆ ಕಿಬೊಟ್ಟೆಯನ್ನು ಮುಚ್ಕೊಳ್ತಾಳೆ, ಎರಡು ಕೈಗಳಿಂದ ತನ್ನ ಸ್ತನಗಳನ್ನು ಮುಚ್ಕೊಳ್ತಾಳೆ. ರಾಕ್ಷಸಿಯರ ಮಧ್ಯೆ ಕಂಡನು ರಾವಣ ದುಃಖಿತ ಸೀತೆಯನ್ನು ಸಮುದ್ರದಲ್ಲಿ ಅಪಾಯಕ್ಕೀಡಾದ ಹಡಗಿನಂತೆ. ಇಲ್ಲಿ ರಾಕ್ಷಸರ ಮಧ್ಯೆ ಕಂಡನು ರಾವಣ ಹೆಂಗೆ ಕಾಣ್ತಾನಂದ್ರೆ, ದುಃಖಿತ ಸೀತೆಯನ್ನು ಸಮುದ್ರದಲ್ಲಿ ಅಪಾಯಕ್ಕೀಡಾದ ಹಡಗಿನಂತೆ. ಈಗ ಸೀತೆ ಪರಿಸ್ಥಿತಿ ಹೆಂಗಾಗಿರ್ತೈತೆ ಅಂದ್ರೆ, ಈ ದೊಡ್ಡ ದೊಡ್ಡ ತೆರೆಗಳಿಗೆ ಸಿಕ್ಕನ ಹಡಗ ಪರಿಸ್ಥಿತಿ ಅಂದರೆ ನಿಯಂತ್ರಣ ಕಳ್ಕೊಂಡಿರ್ತದೆ, ಮುಳುಗಿ ಸ್ಟೇಜ್ನಾಗ ಇರ್ತದಲ್ಲ. ಇಲ್ಲಿ ಈ ರಾವಣನ ಕೆಟ್ಟು ವರ್ತನೆಗಳಿಂದಾಗಿ ಸೀತೆ ಆ ಮುಳುಗುವ ಹಡಗಿನಂತೆ ಕಾಣಿಸ್ತಾ, ಅಂದ್ರೆ ತೆರೆಗಳಿಗೆ ಸಿಕ್ಕ ದಿಕ್ಕ ತಪ್ಪಿದಂಥ ಹಡಗಿನಂತೆ ಸೀತೆ ಕಾಣಿಸ್ತಾಳೆ. ಕಂಡನು ಹನುಮ ಬರೀ ನೆಲದ ಮೇಲೆ ಕುಳಿತ ಅಚಲ ಸೀತೆಯನ್ನು ಮುರಿದು ನೆಲಕ್ಕೆ ಬಿದ್ದ ರೆಂಬೆಯಂತೆ. ಇದೆಲ್ಲ ಉಪಮಾಲಂಕಾರ ಹೇಳ್ಕೊಂಡು ಹೋಗ್ತಾರೆ. ಹನುಮ ಸೀತೆಯನ್ನು ನೋಡ್ತಾನೆ, ಸೀತೆ ಹೆಂಗೆ ಕಾಣಿಸ್ತಾಳೆ ಹನುಮಾನಿಗೆ ಅಂದರೆ, ಕಂಡನು ಹನುಮ ಬರೀ ನೆಲದ ಮೇಲೆ ಕುಳಿತು, ನೆಲದ ಮೇಲೆ ಕೂತಾಳೆ, ಕೆಳಗೆ ಏನೂ ಹಾಸಿದ್ದಿಲ್ಲ, ಹುಲ್ಲು ಹಾಸಿದ್ದಿಲ್ಲ, ಏನು ಹಾಸಿಗೆ ಇರೋಕ್ಕಿಲ್ಲ, ಏನೂ ಇರೋಕ್ಕಿಲ್ಲ, ಬರೀ ನೆಲದ ಮೇಲೆ ಕೂತಿರ್ತಾಳಕ್ಕೆ. ಅಚಲ ಸೀತೆಯನ್ನು ಮನಸ್ಸು ಭಾಳ ಸ್ಥಿರ ಇತ್ತಕ್ಕಿದ್ದು, ಯಾವುದೂ ಬದಲಾಗದಂತ ಇತ್ತು. ಅಂದ್ರೆ ಈಗೇನು ಸಾಮಾನ್ಯವಾಗಿ ಸ್ತ್ರೀಯರ ಬಗ್ಗೆ ಕೆಲವೊಂದು ಪುರುಷರ ಒಂದು ಹೇಳಿಕೆಗಳಿದೆ ನೋಡಿ, ಅಭಿಪ್ರಾಯ ಇದೆ, ಊಹೆಗಳಿರ್ತಾವ, ಹೆಣ್ಣು ಚಂಚಲೆ ಅಂಥೇಳಿ. ಇಲ್ಲಿ ಸೀತೆ ಅದಕ್ಕೆ ಅಪವಾದ. ಸೀತೆ ರಾವಣ ಏನೇ ಪ್ರಯೋಗ ಮಾಡಿದರೂ ಕೂಡ ಸೀತೆ ಮನಸ್ಸಿನಲ್ಲಿ ಕದಲಲಿಲ್ಲ, ಅಚಲವಾಗಿದ್ದಳಕ್ಕೆ. ಇಂಥ ಒಂದು ದೃಶ್ಯ ಕಂಡು ಕೂಡ ಆಕೆ ಏನು ಮಾಡ್ತಾಳೆ, ಅಚಲವಾಗಿ ಕೂತಿರ್ತಾಳೆ. ಸೀತೆಯನ್ನು ಮುರಿದ ನೆಲಕ್ಕೆ ಬಿದ್ದ ರೆಂಬೆಯಂತೆ. ಹೆಂಗೆ ಕಂಡಳಂದ್ರೆ, ಹನುಮಾನನಿಗೆ ಗಿಡದಿಂದ ರೆಂಬೆ ಮುರಿದ ನೆಲಕ್ಕೆ ಹೆಂಗೆ ಬೀಳ್ತಿದ್ದಿಲ್ಲ ಹಂಗೆ ಅಸಹಾಯಕ ರೆಂಬೆಗತೆ ಕಂಡಳಕ್ಕೆ. ಕಂಡಳು ನಿರಾಭರಣ ಚಲುವೆ ಸೀತೆ ಮುಸುಕಿದ ಆಭರಣದಲ್ಲಿ. ನೋಡಿ, ಸೀತೆ ವರ್ಣನೆ ಹಲವಾರು ಕಡೆಗೆ ವಾಲ್ಮೀಕಿ ಇದನ್ನೇ ಮಾಡ್ಯಾನ. ನಿರಾಭರಣ ಸೀತೆ. ಒಂದು ಕಡೆ ಹೇಳ್ತಾನೆ, ಸೀತೆ ಆಭರಣಗಳನ್ನು ಧರಿಸಿರೋದರಿಂದ ಆಭರಣದ ಆಕರ್ಷಣೆ ಜಾಸ್ತಿ ಆಗಿ ಸೌಂದರ್ಯ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾನೆ ನೋಡಿ ಕವಿ.
ಈಕೆ ಸೀತೆ ಇಲ್ಲಿ ನಿರಾಭರಣದಾಳೆ, ಯಾವುದೋ ಇವನ್ನ ಆಭರಣಗಳನ್ನು ತೊಟ್ಟಿಲ್ಲ. ಆಕೆ ಮುಸುಕಿ ಕೂತಿರ್ತಾಳೆ. ಮುಸುಕು ಅನ್ನೋದು ಏನು ಮುದುಡೆಗೆ ಮುಸುಕು ಕೂತಿರ, ಅದೇ ಒಂದು ಆಭರಣತೆ ಕಾಣಿಸಿರ್ತದೆ. ಅದು ಆಭರಣದಲ್ಲಿ ರಾಡಿ ಮೆತ್ತಿದ ಕಮಲ ದೇಟಿತೆ ಹೊಳೆಯದೆ. ರಾಡಿ ಮೆತ್ತಿದ ಕಮಲದ ದೇಟ್ ಇರ್ತದಲ್ಲ, ಕಮಲ ದೇಟಿಗೆ ರಾಡಿ ಮೆತ್ತಿದಾಗ ಹೆಂಗೆ ಕಾಣಿಸ್ತಿದ್ದಾಳ, ಅದು ರಾಡಿ ಹೊಡಿತಂದ್ರೆ ಅದು ಕಾಣಿಸೋದಿಲ್ಲ. ಈಗ ಬಂಗಾರದ ಮ್ಯಾಗ ರಾಡಿ ಬಿತ್ತಂದ್ರೆ ಬಂಗಾರ ಹೊಳಿಯೋದಿಲ್ಲ. ಹಂಗೆ ಈಕೆ ಈ ರಾವಣನ ದರ್ಪದ ದುಃಖಕ್ಕೆ ಒಳಗಾದಂಥ ಸೀತೆ ಆಕೆ ಇರುವಂಥ ಒಂದು ಹೊಳಪೇನಿದೆಯಲ್ಲ ಅದು ಕಾಣಿಸಲ್ಲ. ಅಂದ್ರೆ ಅದ್ರಾಗೆಲ್ಲ ಇರೋದು ಮಂಕಾಗಿ ಹೋಗಿತ್ತದು. ರಾಜರ ಸಿಂಹ ರಾಮನ ಬಳಿ ಹೋದಾಗಲೂ ಸೀತೆ ಇಡುತ್ತಿದ್ದಳು ತನ್ನಾಶೆಯ ಕುದುರೆಗಳನ್ನು ಹಿಡಿತದಲ್ಲಿ. ನೋಡ್ರಿ, ಸೀತೆ ಸ್ವಭಾವದ ಬಗ್ಗೆ ಇಲ್ಲಿ ಬರ್ತಾನೆ. ಅಂದರೆ ಗಂಡಸು ಯಾವುದೇ ಮುಂದೆ ಬಂದರೂ ಕೂಡ ತನ್ನ ಆಸೆಗಳನ್ನು ಆಕೆ ಏನು ಮಾಡ್ತಿದ್ದಾಳಂದ್ರೆ, ಪ್ಯಾಷನ್ಸ್ ಅಂತ ಕರಿತೇವೆ ನಾವು, ಅವುಗಳ ಒಂದು ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಿದ್ದಾಳೆ ಸೀತೆ. ಅದನ್ನು ಹೇಳ್ತಾನೆ ನಾವು. ರಾಜರ ಸಿಂಹ ರಾಮ ಈ ರಾಜರದ ಸಿಂಹ ಇದ್ದಂಗೆ, ಅವುಗಳ ಮಧ್ಯೆ ಒಂದು ಸಿಂಹ ಇದ್ದಂಗೆ. ಅಂದ್ರೆ ರಾಜರ ಮಹಾರಾಜ ಇದ್ದಂಗೆ. ಅವನ ಬಳಿ ಅಂದರೆ ಗಂಡನ ಬಳಿ ಸೀತೆ ಹೋದಾಗಲೂ ಮುಂದೆ ಹೆಂಗೆ ಹೋಗ್ತಿದ್ದಳಪ್ಪ ಅಂದ್ರೆ, ತನ್ನ ಮನಸ್ಸಿನಲ್ಲಿರುವಂಥ ಆಸೆ ಕುದುರೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡೇ ಹೋಗ್ತಿದ್ದಳು. ರಾಮನ ಧ್ಯಾನದಲ್ಲಿ ಅನಂತ ದುಃಖದಲ್ಲಿ ಅಳುತ್ತಿದ್ದಳು ಚಿಂತೆಯಲ್ಲಿ ಬಂದಿದ್ದ ಸೀತೆ. ಮುಂದುವರೆದು ಹೇಳ್ತಾನ, ಅಲ್ಲಿ ಗಂಡನ ಮುಂದೆ ಆ ರೀತಿ ಇದ್ದಳಕ್ಕೆ ಎಲ್ಲ ತನ್ನ ಭಾವನೆಗಳನ್ನು ಬಯಕೆಗಳನ್ನು ನಿಯಂತ್ರಣ ಮಾಡ್ಕೊಂಡು ಹೋಗುವಂಥ ಹೆಣ್ಮಗಳು ಈಗ ಇಲ್ಲೇ ಬಹಳ ಅಟಲವಾಗಿ ಕೂತಿರ್ತಾಳೆ. ಯಾವುದೇ ಆಕೆ ರಾವಣನ ಒಂದು ಫುಸ್ಲಾಯಿಸು ಮಾತುಗಳಿಗೆ ಆಯಿತು ಏನಕ್ಕೆ ಮನಸ್ಸು ಬದಲು ಮಾಡೋದಿಲ್ಲ, ಬಹಳ ಸ್ಥಿರ ಮನಸ್ಸನ್ನು ಹೊಂದ್ಕೊಂಡು ಕೂತಿರ್ತಾಳೆ. ಯಾವಾಗಲೂ ರಾಮನ ಧ್ಯಾನದಲ್ಲಿರ್ತಾಳೆ, ಗಂಡನ ಧ್ಯಾನದಲ್ಲಿರ್ತಾಳೆ. ಆಕೆ ದುಃಖಕ್ಕಂತೂ ಏನೋ ಕೊನೆನೇ ಇರಾಕಿಲ್ಲ. ಕೊನೆ ಇಲ್ಲದಂಥ ದುಃಖದ ಅಲ್ಲೇ ಏನು ಮಾಡ್ತಿದ್ರು, ಬಂಧಿತ ಸೀತೆ ಚಿಂತೆಯಲ್ಲಿ ಕುಳಿತಿದ್ರು. ಕಂಡಳು ಸೀತೆ ಬುಸಗುಡುವ ನಾಗನಿಯಂತೆ. ಈ ಸಂದರ್ಭದಲ್ಲಿ ಆಕೆ ಹೆಣ್ಣು ನಾಗರ ಹಾವಿನ ಗತಿ ಬುಸುಗುಡ್ತಾ ಇದ್ದಳು. ಧೂಮಕೇತು ಗ್ರಹಣ ಪೀಡಿತ ರೋಹಿಣಿಯಂತೆ. ರೋಹಿಣಿ ನಕ್ಷತ್ರಗ ಧೂಮಕೇತು ಅಂದರೆ ಗ್ರಹಣ ಹೆಂಗೆ ಬಾಧಿಸ್ತದಲ್ಲ, ಹಂಗೆ ರಾವಣ ಆಕೆಗೆ ಬಾಧಿಸಿದಂಗೆ ಕಾಣ್ತಾನೆ. ಅದಕ್ಕೆ ಅವಳು ಈ ರಾವಣನ ನೋಡಿದ ತಕ್ಷಣ ಒಂದು ಶಿಟ್ಟಿನಿಂದ ಬುಸುಗುಡುವ ನಾಗರ ಹಾವಿನ ಗತೆ ಕಾಣ್ತಾಳೆ. ಸುಸಂಸ್ಕೃತ ಮನೆತನದಲ್ಲಿ ಹುಟ್ಟಿ ಬೆಳೆದ ಮದುವೆಯಾದ ಸೀತೆ ಕಂಡಳು ದರಿದ್ರ ಮನೆತನದ ಸ್ತ್ರೀಯಂತೆ ಪತನಗಳು. ಇಲ್ಲೇಕೆ ಪರಿಸ್ಥಿತಿ ಹೆಂಗಾಗಿರ್ತದೆ, ಆಕೆ ಹುಟ್ಟಿದ್ದನ ಸುಸಂಸ್ಕೃತ ಮನೆತನ ಜನಕರಾಜನಿದ್ರಾಗ ಬೆಳೆದದ್ದವಳು, ಮತ್ತು ಮದುವೆ ಆದ ನಂತರ ಅಯೋಧ್ಯೆಗೆ ಬಂದದ್ದು ಅದು ಸುಸಂಸ್ಕೃತ ಮನೆತನ. ಅಂತಾದ್ರಾಗ ಇಲ್ಲಿ ಹೆಂಗೆ ಕಂಡಳಪ್ಪ ಅಂದ್ರೆ, ಈ ಬಡವರ ಮನೆ ಹೆಣ್ಣು ಮಗಳಂಗಂದ್ರೆ ಆಕೆ ಕೂದಲ ಇದಾಗಿರ್ತದ, ಮೈಮ್ಯಾಗ ಮಾಸಿದ ಬಟ್ಟೆ ಇರ್ತದ, ಆಕೆ ಸ್ಥಿತಿ ಬಡಕಲ ದೇಹ, ಹಿಂಗೆ ಇಲ್ಲಿ ಬಡ ಸ್ತ್ರೀ ಅಂತೆ ಕಂಡಳು. ಪತನಗೊಂಡ ಖ್ಯಾತಿಯಂತೆ. ನೋಡ್ರಿ ಇಲ್ಲಿ ಮತ್ತೆ ಅಲಂಕಾರಗಳನ್ನು ಹೆಂಗೆ ತೊಗೊಂಡು ಹೋಗ್ತಾರೋ, ಉಪಮಾ ಅಲಂಕಾರಗಳನ್ನು. ಆಕೆ ಹೆಂಗೆ ಕಾಣಿಸ್ತಿಲ್ಲಪ್ಪ ಅಂದ್ರೆ ಪತನಗೊಂಡ ಖ್ಯಾತಿಯಂತೆ. ಭಾಳ ಮನುಷ್ಯಂದು ಏನಾಗಿರ್ತದೆ, ಖ್ಯಾತಿ ಬೆಳೆದಿರ್ತದೆ ಸಾಕಷ್ಟು. ಅದು ಯಾವುದೇ ಒಂದು ಕಾರಣದಿಂದಾಗಿ ಆ ಖ್ಯಾತಿ ಕೊಂದು ಹೋತಂದ್ರೆ ಹೇಗೆ ಅದು ಒಂದು ಪ್ರಕಾರದ ದುಃಖ ಅನ್ನಿಸ್ತಿದೆ, ಒಂದು ಪ್ರಕಾರದ ಅವಮಾನ ಅನ್ನಿಸ್ತಿದೆಯಲ್ಲ, ಇಲ್ಲಿ ಕೂಡ ಅವಳನ್ನು ಅದಕ್ಕೋಸ್ಕರ ಪತನಗೊಂಡ ಖ್ಯಾತಿಯಂತೆ. ಅವಮಾನಿತ ನಂಬಿಕೆಯಂತೆ, ಕ್ಷೀಣಿತ ಜ್ಞಾನದಂತೆ, ಕಮರಿದ ಆಶೆಯಂತೆ ಕಂಡಳು ಸೀತೆ. ಕವಿ ನೋಡ್ರಿ ಇಲ್ಲೆಲ್ಲನೂ ಉಪಯೋಗ ಮಾಡ್ತಾರೆ. ಒಂದು ಬಿದ್ದು ಹೋದಂಥ ಖ್ಯಾತಿಯಂತೆ, ಏನೋ ಭಾಳ ಒಂದು ನಮ್ಮ ಕೀರ್ತಿ ಇರ್ತದೆ, ಕೀರ್ತಿ ಪತನ ಆಗಿ ಹೋಗಿರ್ತದೆ. ಆ ವೇಳೆದ ಮನುಷ್ಯನ ಸ್ಥಿತಿ ಹೆಂಗಿರ್ತದೆ ಹಂಗೆ ಕಾಣ್ತಾಳೆ. ಅವಮಾನಿತ ನಂಬಿಕೆಯಂತೆ, ಒಂದು ನಂಬಿಕೆ ಇಟ್ಕೊಂಡು ಹೋಗಿರ್ತಾಳೆ, ಆ ನಂಬಿಕೆಯಿಂದ ಅವಮಾನ ಆಗ್ತಿದೆ. ಅವಮಾನಿತ ನಂಬಿಕೆಯಂತೆ, ಕ್ಷೀಣಿತ ಜ್ಞಾನದಂತೆ, ಜ್ಞಾನ ಕ್ಷೀಣಿಸ್ತಾ ಹೋಗ್ತಿರ್ತದೆ ಹಂಗೆ ಕಾಣಿಸ್ತಾಳೆ. ಒಂದು ಕಮರಿದ ಆಶೆಯಂತೆ, ಆಶೆಗಳ ಕಮರಿದ ಆಶೆಯಂತೆ ನೋಡಿ ಸೀತೆಯನ್ನು ಅವುಗಳಿಗೆ ಹೋಲಿಸ್ತಾರೆ. ಖುಷಿಗೊಂಡ ನಿರೀಕ್ಷೆಯಂತೆ, ಮೀರಿದ ಆಜ್ಞೆಯಂತೆ, ನಂದುವ ಜ್ವಾಲೆಯ ಕದ್ದು ಪೂಜೆಯಂತೆ ಕಂಡಳು ಸೀತೆ. ಇಲ್ಲಿ ಮತ್ತೆ ಆಕೆನ ಬೇರೆ ಬೇರೆ ಹೋಲಿಸ್ತಾರೆ. ಎಲ್ಲಿ ಹೋಲಿಸ್ತಾನೋ,
ಹುಸಿಗೊಂಡ ನಿರೀಕ್ಷೆಯಂತೆ. ನಿರೀಕ್ಷೆ ಮಾಡ್ಕೊಂಡು ಕೂತಾಗ ಏನಾಗ್ತದೆ, ಅದು ನಿರೀಕ್ಷೆ ಫಲಿಸ್ಲಿಲ್ಲ ಅಂದ್ರೆ ನಿರಾಶೆ ಆಗಿ ಹೋಗ್ತಿದೆ. ಸೀತೆ ಇಲ್ಲಿ ಹೇಗೆ ಕಾಣಿಸ್ತಾಳಪ್ಪ ಅಂದ್ರೆ ಹುಸಿಗೊಂಡ ನಿರೀಕ್ಷೆಯಂತೆ ಕಾಣ್ತಾಳೆ. ಮೀರಿದ ಆಜ್ಞೆಯಂತೆ, ಆಜ್ಞೆ ಕೊಟ್ಟಿರ್ತ ಆಜ್ಞೆ ಮೀರಿದ ಉಲ್ಲಂಘನೆ ಮಾಡಿದ ಹಂಗೆ ಇರ್ತಲ್ಲ, ಹಂಗೆ ಕಾಣಿಸ್ತಾಳೆ. ನಂದುವ ಜ್ವಾಲೆಯಂತೆ, ಜ್ವಾಲೆ ನಂತಿರ್ತದಲ್ಲ, ದೀಪ ನಂತಿರ್ತಲ್ಲ, ಹಂಗೆ ಕಾಣಿಸ್ತಾಳೆ. ಮುಂದೆ ಕದ್ದು ಪೂಜೆಯಂತೆ ಕಂಡಳು. ಕದ್ದು ಪೂಜೆ ಮಾಡುವಂಗೆ ನೋಡಿ ಎಷ್ಟು ಚೆಂದಾಗಿ ಈ ಉಪಮೆಗಳನ್ನು ವಾಲ್ಮೀಕಿಯವರು ಬಳಸ್ಯಾರ. ಈ ರೀತಿಯಾಗಿ ಕಾಣ್ತಾಳೆ ಸೀತೆ. ಇದೇ ರೀತಿಯಾಗಿ ಮುಂದೆ ಸೀತೆ ರಾವಣನ ಒಂದು ವರ್ಣನೆಯನ್ನಾಯಿತು, ಆ ಸಂದರ್ಭವನ್ನಾಯಿತು, ಬೆಳವಣಿಗೆಗಳನ್ನು ಮತ್ತು ಯಾವ ರೀತಿ ವಾಲ್ಮೀಕಿಯವರು ಮುಂದುವರಿಸ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.